ಹಾಸನಾಂಬೆ ಸಾರ್ವಜನಿಕ ದರ್ಶನೋತ್ಸವದ 12ನೇ ದಿನವಾದ ಇಂದು ಕೂಡ ಭಕ್ತರ ದಂಡು ಹರಿದು ಬಂದಿದೆ. ಈ ಬಾರಿಯ ಹಾಸನಾಂಬೆ ದೇವಾಲಯ ತನ್ನ ಹಳೆಯ ರೆಕಾರ್ಡ್ ಎಲ್ಲವೂ ಕೂಡ ಬ್ರೇಕ್ ಮಾಡಿದೆ. ಈ ವರ್ಷ ಹಾಸನಾಂಬೆ ದರ್ಶನಾವಕಾಶ ಸಂಜೆ 7 ಗಂಟೆಗೆ ಕೊನೆಯಾಗಲಿದ್ದು ನಾಡಿನ ಮೂಲೆ ಮೂಲೆಯಿಂದ ಭಕ್ತ ಸಾಗರ ಹರಿದು ಬರ್ತಿದೆ. ಲಕ್ಷ ಲಕ್ಷ ಜನ, ಕಿಲೋಮೀಟರ್ ಗಟ್ಟಲೆ ಕ್ಯೂ. ರಾಜಕಾರಣಿಗಳು, ಸಿನಿಮಾ ಸ್ಟಾರ್ಗಳು, ಉದ್ಯಮಿಗಳು ಸೇರಿ ಲಕ್ಷ ಲಕ್ಷ ಭಕ್ತರು ಹಾಸನ ಅಧಿದೇವತೆ ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ಯಾವುದೇ ವಿಘ್ನವಿಲ್ಲದೆ ಈ ಬಾರಿ ಶಕ್ತಿ ದೇವತೆ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಹಾಸನಾಂಬೆ ದರ್ಶನಕ್ಕೆ ಇಂದು ಕೊನೆ ದಿನ. ತನ್ನದೇ ದಾಖಲೆ ಪುಡಿಗಟ್ಟಿದ ಶಕ್ತಿ ದೇವತೆ ಹಾಸನಾಂಬೆ ಸಾರ್ವಜನಿಕ ದರ್ಶನ ಇವತ್ತೇ ಕೊನೆ ದಿನ. ಸಂಜೆ 7 ಗಂಟೆವರೆಗೆ ಮಾತ್ರ ಅವಕಾಶ ಇರಲಿದೆ. ಈ ಬಾರಿ 13 ದಿನ ದೇವಿ ದರ್ಶನ ಅವಕಾಶ ಕಲ್ಪಿಸಿದೆ. ಹಾಸನಾಂಬೆ ದೇಗುಲ ಇತ್ತೀಚಿನ ವರ್ಷಗಳಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ರಾಜ್ಯದ ಅತಿ ಹೆಚ್ಚು ಭಕ್ತರು ಬಂದು ದರ್ಶನ ಪಡೆಯುವ ದೇಗುಲಗಳ ಸ್ಥಾನಕ್ಕೆ ಏರಿದೆ. ಅಕ್ಟೋಬರ್ 10ರಿಂದ ಆರಂಭವಾದ ಸಾರ್ವಜನಿಕ ದರ್ಶನ ಇಂದಿಗೆ 13ನೇ ದಿನ ಕಳೆಯಲಿದೆ. ಕೇವಲ 12 ದಿನದಲ್ಲಿ ಭಕ್ತರ ಪ್ರವಾಹವೇ ಹರಿದು ಬಂದಿದ್ದು, ಕೊನೆ ದಿನವಾದ ಇಂದು ಕೂಡ ತಡರಾತ್ರಿಯಿಂದಲೇ ಕ್ಯೂನಲ್ಲಿ ನಿಂತಿದ್ದಾರೆ. ಹಾಸನಾಂಬೆ ಪವಾಡ ಅಕ್ಟೋಬರ್ 10ರಿಂದ ಅಕ್ಟೋಬರ್ 22ರವರೆಗೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ಬಾರಿ ಬರೋಬ್ಬರಿ 23 ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಿ ದರ್ಶನ ಪಡೆದಿದ್ದಾರೆ. ಇದರಿಂದ ಹಾಸನಾಂಬೆ ದೇಗುಲದ ಆದಾಯ ದುಪ್ಪಟ್ಟಾಗಿದೆ. ಲಾಡು ಪ್ರಸಾದದಿಂದಲೇ 20 ಕೋಟಿ ಹಣ ಸಂಗ್ರಹವಾಗಿದೆ. ಇನ್ನು 300 ರೂಪಾಯಿ, 100 ರೂಪಾಯಿ ಟಿಕೆಟ್ ಹುಂಡಿ ಎಣಿಕೆಯಾಗಿಲ್ಲ. ಇದನ್ನೆಲ್ಲ ಹೊರತುಪಡಿಸಿ 20 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಕಳೆದ ವರ್ಷ 17 ಲಕ್ಷ ಜನರು ಭೇಟಿಯ ದಾಖಲೆಯನ್ನ ಸರಿಗಟ್ಟಿದೆ. 2024ರಲ್ಲಿ 9 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿತ್ತು. ಈ ಬಾರಿ ದೇಗುಲಕ್ಕೆ ಡಬಲ್ ಆದಾಯ ಬಂದಿದೆ. ಇನ್ನು ಸಾಲು ಸಾಲು ರಜೆ, ಫ್ರೀ ಬಸ್ನಿಂದ ಭಕ್ತರ ಸಂಖ್ಯೆ ಹೆಚ್ಚಳವಾಗಿದೆ. ಇಂದು ಸಂಜೆ 7ಕ್ಕೆ ಸಾರ್ವಜನಿಕರ ದರ್ಶನಕ್ಕೆ ಬಂದ್ ಆಗಲಿದೆ. ನಾಳೆ ಮಧ್ಯಾಹ್ನ 12ರ ಹೊತ್ತಿಗೆ ವಿದ್ಯುಕ್ತ ತೆರೆ ಬೀಳಲಿದೆ. ಬುಧವಾರ 6 ಗಂಟೆಗೆ ಪ್ರಾರಂಭವಾದರೆ ಮಧ್ಯಾಹ್ನ ಯಾವುದೇ ಗ್ಯಾಪ್ ಇರೋದಿಲ್ಲ. ಅಂದರೆ ಮಧ್ಯಾಹ್ನ 2ರಿಂದ 3:30 ಗಂಟೆವರೆಗೆ ಮೊದಲು ಪ್ರತಿದಿನ ಗ್ಯಾಪ್ ಇರೋದು. ಅಂದರೆ ಮಧ್ಯಾಹ್ನ ಅವ್ರಿಗೆ ಪ್ರಸಾದದ ಸಮಯ ಇರೋದು. ಆದರೆ ಈ ಸರಿ ಅದು ಇರೋದಿಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಸರಾಗವಾಗಿ ದರ್ಶನ ಇರ್ತದೆ. ನಾಳೆ ಗ್ಯಾಪ್ ಇಲ್ಲ. ಇದು ನಾಳೆ ಹೊರಗಡೆಯಿಂದ ಬರುವ ಭಕ್ತಾದಿಗಳಿಗೆ ನಾಳೆ ಒಂದಿನ ಅವಕಾಶ ಇದೆ ಅಷ್ಟೇ. ಪ್ರೋಟೋಕಾಲ್ ಬಂದ್, ಗಣ್ಯರ ಕ್ಯೂ. ಸರತಿ ಸಾಲಿನಲ್ಲೇ ನಿಂತು ಸ್ಟಾರ್ಸ್ ದರ್ಶನ. ಈ ಬಾರಿ ಶಿಷ್ಟಾಚಾರ ವಿಚಾರದಲ್ಲಿ ಬಹುದೊಡ್ಡ ಬದಲಾವಣೆ ಮಾಡಿಕೊಂಡಿದ್ದ ಜಿಲ್ಲಾಡಳಿತ ಇಂದು ಮತ್ತು ನಾಳೆ ಶಿಷ್ಟಾಚಾರ ವ್ಯವಸ್ಥೆಯನ್ನೇ ರದ್ದು ಮಾಡಿ ಗಣ್ಯರಿಗೆ ನೀಡಿದ್ದ ವಾಹನ ಸೌಲಭ್ಯವನ್ನ ಹಿಂಪಡೆದಿದೆ. ಇದರಿಂದ ಇಂದು ಬಂದಿದ್ದ ಗಣ್ಯರೆಲ್ಲರೂ 1000 ರೂಪಾಯಿ ಟಿಕೆಟ್ ಪಡೆದು ದರ್ಶನವನ್ನ ಪಡೆದಿದ್ದು ವಿಶೇಷವಾಗಿತ್ತು. ಮಾಜಿ ಸಚಿವ ಶಾಸಕ ಪುಟ್ಟರಂಗಶೆಟ್ಟಿ, ನಟ ಭುವನ್ ದಂಪತಿ, ಮಠಾಧೀಶರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ಸೇರಿ ಹಲವರು ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ಮೊದಲನೇ ಬಾರಿಗೆ ಹಾಸನಾಂಬ ದೇವಿಯ ದರ್ಶನ ಪಡೆದು ತುಂಬಾ ಖುಷಿ ಆಯ್ತು. ಒಂಥರ ಮೈ ರೋಮಾಂಚನ ಆಯ್ತು. ಏನಕ್ಕೆ ಈ ಪ್ರತೀತಿ ಏನಕ್ಕೆ 9ರಿಂದ 15 ದಿನದವರೆಗೂ ಮಾತ್ರ ದೇವಸ್ಥಾನ ತೆರೆದಿರುತ್ತೆ? ಇದನ್ನೆಲ್ಲ ನಾವು ಒಂದಷ್ಟು ನೆನ್ನೆ ರಿಸರ್ಚ್ ಮಾಡಿ ಒಂದಷ್ಟು ತಿಳ್ಕೊಂಡ್ವಿ ದೇವಸ್ಥಾನದ ಬಗ್ಗೆ. ಆ ದೇವಿಯ ಶಕ್ತಿ ನಾವು ಮನ್ಸಲ್ಲಿ ಏನು ನೆನ್ಸ್ಕೊಂಡ್ರು ಕೂಡ ಆ ದೇವಿ ಅದು ನೆರವೇರಿಸುವಂತದ್ದು, ಅದನ್ನೆಲ್ಲ ತಿಳ್ಕೊಂಡು ಇವತ್ ಬರ್ಲೇಬೇಕು ಅಂತ ಹೇಳಿ ಇವತ್ ಬಂದ್ವಿ. ಹಾಸನಾಂಬೆ ದೇವತೆ ಬಗ್ಗೆ ತುಂಬಾನೇ ಕೇಳಿದ್ವಿ. ಅಂದ್ರೆ ತುಂಬಾ ಶಕ್ತಿ ದೇವತೆ, ಯಾವ ಭಕ್ತರು ಬಂದು ಏನ್ ಬೇಡ್ಕೊಂಡ್ರು ಕೂಡ ಅದನ್ನ ಈಡೇರಿಸ್ತಾರೆ ಅಂತ. ಸೊ ನಮ್ಮ ಒಂದು ಕೆಲವೊಂದು ಬೇಡಿಕೆಗಳು ಇತ್ತು, ಅದನ್ನೆಲ್ಲ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ಕೊಂಡು ಬಂದು ಇವತ್ತು ದೇವಿಯ ದರ್ಶನ ಮಾಡಿದ್ದೀವಿ. ಈ ಬಾರಿ ಹಾಸನಾಂಬೆ ದರ್ಶನೋತ್ಸವ ವಿಜೃಂಭಣೆಯಿಂದ ವ್ಯವಸ್ಥಿತವಾಗಿ ನಡೆದಿದ್ದು, ಇಂದು ಸಂಜೆ ಸಾರ್ವಜನಿಕ ದರ್ಶನದ ಅವಕಾಶ ಮುಗಿಯಲಿದ್ದು, ನಾಳೆ ಧಾರ್ಮಿಕ ವಿಧಿವಿಧಾನ ಮೂಲಕ ಮಧ್ಯಾಹ್ನ 12ರ ನಂತರ ವಿದ್ಯುಕ್ತ ತೆರೆ ಕಾಣಲಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.
ಹಾಸನಾಂಬೆ ಸಾರ್ವಜನಿಕ ದರ್ಶನೋತ್ಸವದ 12ನೇ ದಿನವಾದ ಇಂದು ಕೂಡ ಭಕ್ತರ ದಂಡು ಹರಿದು ಬಂದಿದೆ. ಈ ಬಾರಿಯ ಹಾಸನಾಂಬೆ ದೇವಾಲಯ ತನ್ನ ಹಳೆಯ ರೆಕಾರ್ಡ್ ಎಲ್ಲವೂ ಕೂಡ ಬ್ರೇಕ್ ಮಾಡಿದೆ. ಈ ವರ್ಷ ಹಾಸನಾಂಬೆ ದರ್ಶನಾವಕಾಶ ಸಂಜೆ 7 ಗಂಟೆಗೆ ಕೊನೆಯಾಗಲಿದ್ದು ನಾಡಿನ ಮೂಲೆ ಮೂಲೆಯಿಂದ ಭಕ್ತ ಸಾಗರ ಹರಿದು ಬರ್ತಿದೆ. ಲಕ್ಷ ಲಕ್ಷ ಜನ, ಕಿಲೋಮೀಟರ್ ಗಟ್ಟಲೆ ಕ್ಯೂ, ರಾಜಕಾರಣಿಗಳು, ಸಿನಿಮಾ ಸ್ಟಾರ್ಗಳು, ಉದ್ಯಮಿಗಳು ಸೇರಿ ಲಕ್ಷ ಲಕ್ಷ ಭಕ್ತರು ಹಾಸನ ಅಧಿದೇವತೆ ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ಯಾವುದೇ ವಿಘ್ನವಿಲ್ಲದೆ ಈ ಬಾರಿ ಶಕ್ತಿ ದೇವತೆ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಹಾಸನಾಂಬೆ ದರ್ಶನಕ್ಕೆ ಇಂದು ಕೊನೆ ದಿನ. ತನ್ನದೇ ದಾಖಲೆ ಪುಡಿಗಟ್ಟಿದ ಶಕ್ತಿ ದೇವತೆ ಹಾಸನಾಂಬೆ ಸಾರ್ವಜನಿಕ ದರ್ಶನ ಇವತ್ತೇ ಕೊನೆ ದಿನ. ಸಂಜೆ 7 ಗಂಟೆವರೆಗೆ ಮಾತ್ರ ಅವಕಾಶ ಇರಲಿದೆ. ಈ ಬಾರಿ 13 ದಿನ ದೇವಿ ದರ್ಶನ ಅವಕಾಶ ಕಲ್ಪಿಸಿದೆ. ಹಾಸನಾಂಬೆ ದೇಗುಲ ಇತ್ತೀಚಿನ ವರ್ಷಗಳಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ರಾಜ್ಯದ ಅತಿ ಹೆಚ್ಚು ಭಕ್ತರು ಬಂದು ದರ್ಶನ ಪಡೆಯುವ ದೇಗುಲಗಳ ಸ್ಥಾನಕ್ಕೆ ಏರಿದೆ. ಅಕ್ಟೋಬರ್ 10ರಿಂದ ಆರಂಭವಾದ ಸಾರ್ವಜನಿಕ ದರ್ಶನ ಇಂದಿಗೆ 13ನೇ ದಿನ ಕಳೆಯಲಿದೆ. ಕೇವಲ 12 ದಿನದಲ್ಲಿ ಭಕ್ತರ ಪ್ರವಾಹವೇ ಹರಿದು ಬಂದಿದ್ದು, ಕೊನೆ ದಿನವಾದ ಇಂದು ಕೂಡ ತಡರಾತ್ರಿಯಿಂದಲೇ ಕ್ಯೂನಲ್ಲಿ ನಿಂತಿದ್ದಾರೆ. ಹಾಸನಾಂಬೆ ಪವಾಡ ಅಕ್ಟೋಬರ್ 10ರಿಂದ ಅಕ್ಟೋಬರ್ 22ರವರೆಗೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ಬಾರಿ ಬರೋಬ್ಬರಿ 23 ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಿ ದರ್ಶನ ಪಡೆದಿದ್ದಾರೆ. ಇದರಿಂದ ಹಾಸನಾಂಬೆ ದೇಗುಲದ ಆದಾಯ ದುಪ್ಪಟ್ಟಾಗಿದೆ. ಲಾಡು ಪ್ರಸಾದದಿಂದಲೇ 20 ಕೋಟಿ ಹಣ ಸಂಗ್ರಹವಾಗಿದೆ. ಇನ್ನು 300 ರೂಪಾಯಿ, 100 ರೂಪಾಯಿ ಟಿಕೆಟ್ ಹುಂಡಿ ಎಣಿಕೆಯಾಗಿಲ್ಲ. ಇದನ್ನೆಲ್ಲ ಹೊರತುಪಡಿಸಿ 20 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಕಳೆದ ವರ್ಷ 17 ಲಕ್ಷ ಜನರು ಭೇಟಿಯ ದಾಖಲೆಯನ್ನ ಸರಿಗಟ್ಟಿದೆ. 2024ರಲ್ಲಿ 9 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿತ್ತು. ಈ ಬಾರಿ ದೇಗುಲಕ್ಕೆ ಡಬಲ್ ಆದಾಯ ಬಂದಿದೆ. ಇನ್ನು ಸಾಲು ಸಾಲು ರಜೆ, ಫ್ರೀ ಬಸ್ನಿಂದ ಭಕ್ತರ ಸಂಖ್ಯೆ ಹೆಚ್ಚಳವಾಗಿದೆ. ಇಂದು ಸಂಜೆ 7ಕ್ಕೆ ಸಾರ್ವಜನಿಕರ ದರ್ಶನಕ್ಕೆ ಬಂದ್ ಆಗಲಿದೆ. ನಾಳೆ ಮಧ್ಯಾಹ್ನ 12ರ ಹೊತ್ತಿಗೆ ವಿದ್ಯುಕ್ತ ತೆರೆ ಬೀಳಲಿದೆ. ಬುಧವಾರ 6 ಗಂಟೆಗೆ ಪ್ರಾರಂಭವಾದರೆ ಮಧ್ಯಾಹ್ನ ಯಾವುದೇ ಗ್ಯಾಪ್ ಇರೋದಿಲ್ಲ. ಅಂದ್ರೆ ಮಧ್ಯಾಹ್ನ 2ರಿಂದ 3:30 ಗಂಟೆವರೆಗೆ ಮೊದಲು ಪ್ರತಿದಿನ ಗ್ಯಾಪ್ ಇರೋದು. ಅಂದ್ರೆ ಮಧ್ಯಾಹ್ನ ಅವ್ರಿಗೆ ಪ್ರಸಾದದ ಸಮಯ ಇರೋದು. ಆದ್ರೆ ಈ ಸರಿ ಅದು ಇರೋದಿಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಸರಾಗವಾಗಿ ದರ್ಶನ ಇರ್ತದೆ. ನಾಳೆ ಗ್ಯಾಪ್ ಇಲ್ಲ. ಇದು ನಾಳೆ ಹೊರಗಡೆಯಿಂದ ಬರುವ ಭಕ್ತಾದಿಗಳಿಗೆ ನಾಳೆ ಒಂದಿನ ಅವಕಾಶ ಇದೆ ಅಷ್ಟೇ. ಪ್ರೋಟೋಕಾಲ್ ಬಂದ್, ಗಣ್ಯರ ಕ್ಯೂ, ಸರತಿ ಸಾಲಿನಲ್ಲೇ ನಿಂತು ಸ್ಟಾರ್ಸ್ ದರ್ಶನ. ಈ ಬಾರಿ ಶಿಷ್ಟಾಚಾರ ವಿಚಾರದಲ್ಲಿ ಬಹುದೊಡ್ಡ ಬದಲಾವಣೆ ಮಾಡಿಕೊಂಡಿದ್ದ ಜಿಲ್ಲಾಡಳಿತ ಇಂದು ಮತ್ತು ನಾಳೆ ಶಿಷ್ಟಾಚಾರ ವ್ಯವಸ್ಥೆಯನ್ನೇ ರದ್ದು ಮಾಡಿ ಗಣ್ಯರಿಗೆ ನೀಡಿದ್ದ ವಾಹನ ಸೌಲಭ್ಯವನ್ನ ಹಿಂಪಡೆದಿದೆ. ಇದರಿಂದ ಇಂದು ಬಂದಿದ್ದ ಗಣ್ಯರೆಲ್ಲರೂ 1000 ರೂಪಾಯಿ ಟಿಕೆಟ್ ಪಡೆದು ದರ್ಶನವನ್ನ ಪಡೆದಿದ್ದು ವಿಶೇಷವಾಗಿತ್ತು. ಮಾಜಿ ಸಚಿವ ಶಾಸಕ ಪುಟ್ಟರಂಗಶೆಟ್ಟಿ, ನಟ ಭುವನ್ ದಂಪತಿ, ಮಠಾಧೀಶರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ಸೇರಿ ಹಲವರು ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ಮೊದಲನೇ ಬಾರಿಗೆ ಹಾಸನಾಂಬ ದೇವಿಯ ದರ್ಶನ ಪಡೆದು ತುಂಬಾ ಖುಷಿ ಆಯ್ತು. ಒಂಥರ ಮೈ ರೋಮಾಂಚನ ಆಯ್ತು. ಏನಕ್ಕೆ ಈ ಪ್ರತೀತಿ ಏನಕ್ಕೆ 9ರಿಂದ 15 ದಿನದವರೆಗೂ ಮಾತ್ರ ದೇವಸ್ಥಾನ ತೆರೆದಿರುತ್ತೆ, ಇದನ್ನೆಲ್ಲ ನಾವು ಒಂದಷ್ಟು ನೆನ್ನೆ ರಿಸರ್ಚ್ ಮಾಡಿ ಒಂದಷ್ಟು ತಿಳ್ಕೊಂಡ್ವಿ ದೇವಸ್ಥಾನದ ಬಗ್ಗೆ. ಆ ದೇವಿಯ ಶಕ್ತಿ ನಾವು ಮನ್ಸಲ್ಲಿ ಏನು ನೆನ್ಸ್ಕೊಂಡ್ರು ಕೂಡ ಆ ದೇವಿ ಅದು ನೆರವೇರಿಸುವಂತದ್ದು, ಅದನ್ನೆಲ್ಲ ತಿಳ್ಕೊಂಡು ಇವತ್ ಬರ್ಲೇಬೇಕು ಅಂತ ಹೇಳಿ ಇವತ್ ಬಂದ್ವಿ. ಹಾಸನಾಂಬೆ ದೇವತೆ ಬಗ್ಗೆ ತುಂಬಾನೇ ಕೇಳಿದ್ವಿ. ಅಂದ್ರೆ ತುಂಬಾ ಶಕ್ತಿ ದೇವತೆ, ಯಾವ ಭಕ್ತರು ಬಂದು ಏನ್ ಬೇಡ್ಕೊಂಡ್ರು ಕೂಡ ಅದನ್ನ ಈಡೇರಿಸ್ತಾರೆ ಅಂತ. ಸೊ ನಮ್ಮ ಒಂದು ಕೆಲವೊಂದು ಬೇಡಿಕೆಗಳು ಇತ್ತು, ಅದನ್ನೆಲ್ಲ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ಕೊಂಡು ಬಂದು ಇವತ್ತು ದೇವಿಯ ದರ್ಶನ ಮಾಡಿದ್ದೀವಿ. ಈ ಬಾರಿ ಹಾಸನಾಂಬೆ ದರ್ಶನೋತ್ಸವ ವಿಜೃಂಭಣೆಯಿಂದ ವ್ಯವಸ್ಥಿತವಾಗಿ ನಡೆದಿದ್ದು, ಇಂದು ಸಂಜೆ ಸಾರ್ವಜನಿಕ ದರ್ಶನದ ಅವಕಾಶ ಮುಗಿಯಲಿದ್ದು, ನಾಳೆ ಧಾರ್ಮಿಕ ವಿಧಿವಿಧಾನ ಮೂಲಕ ಮಧ್ಯಾಹ್ನ 12ರ ನಂತರ ವಿದ್ಯುಕ್ತ ತೆರೆ ಕಾಣಲಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.
ಹಾಸನಾಂಬೆ ಸಾರ್ವಜನಿಕ ದರ್ಶನೋತ್ಸವದ 12ನೇ ದಿನವಾದ ಇಂದು ಕೂಡ ಭಕ್ತರ ದಂಡು ಹರಿದು ಬಂದಿದೆ. ಈ ಬಾರಿಯ ಹಾಸನಾಂಬೆ ದೇವಾಲಯ ತನ್ನ ಹಳೆಯ ರೆಕಾರ್ಡ್ ಎಲ್ಲವೂ ಕೂಡ ಬ್ರೇಕ್ ಮಾಡಿದೆ. ಈ ವರ್ಷ ಹಾಸನಾಂಬೆ ದರ್ಶನಾವಕಾಶ ಸಂಜೆ 7 ಗಂಟೆಗೆ ಕೊನೆಯಾಗಲಿದ್ದು ನಾಡಿನ ಮೂಲೆ ಮೂಲೆಯಿಂದ ಭಕ್ತ ಸಾಗರ ಹರಿದು ಬರ್ತಿದೆ. ಲಕ್ಷ ಲಕ್ಷ ಜನ, ಕಿಲೋಮೀಟರ್ ಗಟ್ಟಲೆ ಕ್ಯೂ, ರಾಜಕಾರಣಿಗಳು, ಸಿನಿಮಾ ಸ್ಟಾರ್ಗಳು, ಉದ್ಯಮಿಗಳು ಸೇರಿ ಲಕ್ಷ ಲಕ್ಷ ಭಕ್ತರು ಹಾಸನ ಅಧಿದೇವತೆ ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ಯಾವುದೇ ವಿಘ್ನವಿಲ್ಲದೆ ಈ ಬಾರಿ ಶಕ್ತಿ ದೇವತೆ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಹಾಸನಾಂಬೆ ದರ್ಶನಕ್ಕೆ ಇಂದು ಕೊನೆ ದಿನ. ತನ್ನದೇ ದಾಖಲೆ ಪುಡಿಗಟ್ಟಿದ ಶಕ್ತಿ ದೇವತೆ ಹಾಸನಾಂಬೆ ಸಾರ್ವಜನಿಕ ದರ್ಶನ ಇವತ್ತೇ ಕೊನೆ ದಿನ. ಸಂಜೆ 7 ಗಂಟೆವರೆಗೆ ಮಾತ್ರ ಅವಕಾಶ ಇರಲಿದೆ. ಈ ಬಾರಿ 13 ದಿನ ದೇವಿ ದರ್ಶನ ಅವಕಾಶ ಕಲ್ಪಿಸಿದೆ. ಹಾಸನಾಂಬೆ ದೇಗುಲ ಇತ್ತೀಚಿನ ವರ್ಷಗಳಲ್ಲಿ ಅತಿ ಕಡಿಮೆ ಅವಧಿಯಲ್ಲೇ ರಾಜ್ಯದ ಅತಿ ಹೆಚ್ಚು ಭಕ್ತರು ಬಂದು ದರ್ಶನ ಪಡೆಯುವ ದೇಗುಲಗಳ ಸ್ಥಾನಕ್ಕೆ ಏರಿದೆ. ಅಕ್ಟೋಬರ್ 10ರಿಂದ ಆರಂಭವಾದ ಸಾರ್ವಜನಿಕ ದರ್ಶನ ಇಂದಿಗೆ 13ನೇ ದಿನ ಕಳೆಯಲಿದೆ. ಕೇವಲ 12 ದಿನದಲ್ಲಿ ಭಕ್ತರ ಪ್ರವಾಹವೇ ಹರಿದು ಬಂದಿದ್ದು, ಕೊನೆ ದಿನವಾದ ಇಂದು ಕೂಡ ತಡರಾತ್ರಿಯಿಂದಲೇ ಕ್ಯೂನಲ್ಲಿ ನಿಂತಿದ್ದಾರೆ. ಹಾಸನಾಂಬೆ ಪವಾಡ ಅಕ್ಟೋಬರ್ 10ರಿಂದ ಅಕ್ಟೋಬರ್ 22ರವರೆಗೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ಬಾರಿ ಬರೋಬ್ಬರಿ 23 ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಿ ದರ್ಶನ ಪಡೆದಿದ್ದಾರೆ. ಇದರಿಂದ ಹಾಸನಾಂಬೆ ದೇಗುಲದ ಆದಾಯ ದುಪ್ಪಟ್ಟಾಗಿದೆ. ಲಾಡು ಪ್ರಸಾದದಿಂದಲೇ 20 ಕೋಟಿ ಹಣ ಸಂಗ್ರಹವಾಗಿದೆ. ಇನ್ನು 300 ರೂಪಾಯಿ, 100 ರೂಪಾಯಿ ಟಿಕೆಟ್ ಹುಂಡಿ ಎಣಿಕೆಯಾಗಿಲ್ಲ. ಇದನ್ನೆಲ್ಲ ಹೊರತುಪಡಿಸಿ 20 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಕಳೆದ ವರ್ಷ 17 ಲಕ್ಷ ಜನರು ಭೇಟಿಯ ದಾಖಲೆಯನ್ನ ಸರಿಗಟ್ಟಿದೆ. 2024ರಲ್ಲಿ 9 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿತ್ತು. ಈ ಬಾರಿ ದೇಗುಲಕ್ಕೆ ಡಬಲ್ ಆದಾಯ ಬಂದಿದೆ. ಇನ್ನು ಸಾಲು ಸಾಲು ರಜೆ, ಫ್ರೀ ಬಸ್ನಿಂದ ಭಕ್ತರ ಸಂಖ್ಯೆ ಹೆಚ್ಚಳವಾಗಿದೆ. ಇಂದು ಸಂಜೆ 7ಕ್ಕೆ ಸಾರ್ವಜನಿಕರ ದರ್ಶನಕ್ಕೆ ಬಂದ್ ಆಗಲಿದೆ. ನಾಳೆ ಮಧ್ಯಾಹ್ನ 12ರ ಹೊತ್ತಿಗೆ ವಿದ್ಯುಕ್ತ ತೆರೆ ಬೀಳಲಿದೆ. ಬುಧವಾರ 6 ಗಂಟೆಗೆ ಪ್ರಾರಂಭವಾದರೆ ಮಧ್ಯಾಹ್ನ ಯಾವುದೇ ಗ್ಯಾಪ್ ಇರೋದಿಲ್ಲ. ಅಂದ್ರೆ ಮಧ್ಯಾಹ್ನ 2ರಿಂದ 3:30 ಗಂಟೆವರೆಗೆ ಮೊದಲು ಪ್ರತಿದಿನ ಗ್ಯಾಪ್ ಇರೋದು. ಅಂದ್ರೆ ಮಧ್ಯಾಹ್ನ ಅವ್ರಿಗೆ ಪ್ರಸಾದದ ಸಮಯ ಇರೋದು. ಆದ್ರೆ ಈ ಸರಿ ಅದು ಇರೋದಿಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಸರಾಗವಾಗಿ ದರ್ಶನ ಇರ್ತದೆ. ನಾಳೆ ಗ್ಯಾಪ್ ಇಲ್ಲ. ಇದು ನಾಳೆ ಹೊರಗಡೆಯಿಂದ ಬರುವ ಭಕ್ತಾದಿಗಳಿಗೆ ನಾಳೆ ಒಂದಿನ ಅವಕಾಶ ಇದೆ ಅಷ್ಟೇ. ಪ್ರೋಟೋಕಾಲ್ ಬಂದ್, ಗಣ್ಯರ ಕ್ಯೂ, ಸರತಿ ಸಾಲಿನಲ್ಲೇ ನಿಂತು ಸ್ಟಾರ್ಸ್ ದರ್ಶನ. ಈ ಬಾರಿ ಶಿಷ್ಟಾಚಾರ ವಿಚಾರದಲ್ಲಿ ಬಹುದೊಡ್ಡ ಬದಲಾವಣೆ ಮಾಡಿಕೊಂಡಿದ್ದ ಜಿಲ್ಲಾಡಳಿತ ಇಂದು ಮತ್ತು ನಾಳೆ ಶಿಷ್ಟಾಚಾರ ವ್ಯವಸ್ಥೆಯನ್ನೇ ರದ್ದು ಮಾಡಿ ಗಣ್ಯರಿಗೆ ನೀಡಿದ್ದ ವಾಹನ ಸೌಲಭ್ಯವನ್ನ ಹಿಂಪಡೆದಿದೆ. ಇದರಿಂದ ಇಂದು ಬಂದಿದ್ದ ಗಣ್ಯರೆಲ್ಲರೂ 1000 ರೂಪಾಯಿ ಟಿಕೆಟ್ ಪಡೆದು ದರ್ಶನವನ್ನ ಪಡೆದಿದ್ದು ವಿಶೇಷವಾಗಿತ್ತು. ಮಾಜಿ ಸಚಿವ ಶಾಸಕ ಪುಟ್ಟರಂಗಶೆಟ್ಟಿ, ನಟ ಭುವನ್ ದಂಪತಿ, ಮಠಾಧೀಶರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ಸೇರಿ ಹಲವರು ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ಮೊದಲನೇ ಬಾರಿಗೆ ಹಾಸನಾಂಬ ದೇವಿಯ ದರ್ಶನ ಪಡೆದು ತುಂಬಾ ಖುಷಿ ಆಯ್ತು. ಒಂಥರ ಮೈ ರೋಮಾಂಚನ ಆಯ್ತು. ಏನಕ್ಕೆ ಈ ಪ್ರತೀತಿ ಏನಕ್ಕೆ 9ರಿಂದ 15 ದಿನದವರೆಗೂ ಮಾತ್ರ ದೇವಸ್ಥಾನ ತೆರೆದಿರುತ್ತೆ, ಇದನ್ನೆಲ್ಲ ನಾವು ಒಂದಷ್ಟು ನೆನ್ನೆ ರಿಸರ್ಚ್ ಮಾಡಿ ಒಂದಷ್ಟು ತಿಳ್ಕೊಂಡ್ವಿ ದೇವಸ್ಥಾನದ ಬಗ್ಗೆ. ಆ ದೇವಿಯ ಶಕ್ತಿ ನಾವು ಮನ್ಸಲ್ಲಿ ಏನು ನೆನ್ಸ್ಕೊಂಡ್ರು ಕೂಡ ಆ ದೇವಿ ಅದು ನೆರವೇರಿಸುವಂತದ್ದು, ಅದನ್ನೆಲ್ಲ ತಿಳ್ಕೊಂಡು ಇವತ್ ಬರ್ಲೇಬೇಕು ಅಂತ ಹೇಳಿ ಇವತ್ ಬಂದ್ವಿ. ಹಾಸನಾಂಬೆ ದೇವತೆ ಬಗ್ಗೆ ತುಂಬಾನೇ ಕೇಳಿದ್ವಿ. ಅಂದ್ರೆ ತುಂಬಾ ಶಕ್ತಿ ದೇವತೆ, ಯಾವ ಭಕ್ತರು ಬಂದು ಏನ್ ಬೇಡ್ಕೊಂಡ್ರು ಕೂಡ ಅದನ್ನ ಈಡೇರಿಸ್ತಾರೆ ಅಂತ. ಸೊ ನಮ್ಮ ಒಂದು ಕೆಲವೊಂದು ಬೇಡಿಕೆಗಳು ಇತ್ತು, ಅದನ್ನೆಲ್ಲ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ಕೊಂಡು ಬಂದು ಇವತ್ತು ದೇವಿಯ ದರ್ಶನ ಮಾಡಿದ್ದೀವಿ. ಈ ಬಾರಿ ಹಾಸನಾಂಬೆ ದರ್ಶನೋತ್ಸವ ವಿಜೃಂಭಣೆಯಿಂದ ವ್ಯವಸ್ಥಿತವಾಗಿ ನಡೆದಿದ್ದು, ಇಂದು ಸಂಜೆ ಸಾರ್ವಜನಿಕ ದರ್ಶನದ ಅವಕಾಶ ಮುಗಿಯಲಿದ್ದು, ನಾಳೆ ಧಾರ್ಮಿಕ ವಿಧಿವಿಧಾನ ಮೂಲಕ ಮಧ್ಯಾಹ್ನ 12ರ ನಂತರ ವಿದ್ಯುಕ್ತ ತೆರೆ ಕಾಣಲಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.